ಗೊತ್ತೇ ಇದೆ, ಇಡೀ ದೇಶದಲ್ಲಿ ಪ್ರತಿಯೊಂದು ಹೋಬಳಿ ಹೆಡ್ ಕ್ವಾರ್ಟ್ರಲ್ಲಿ, ಪ್ರತಿಯೊಂದು ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಹಿಂದೂ ಸಮಾಜೋತ್ಸವ ನಡೀತಾ ಇದೆ. ಅದೇ ರೀತಿ ನಮ್ಮ ಬಂಗಾರಪೇಟೆ ನಗರದ ಮಾದರಿ ಸರ್ಕಾರಿ ಶಾಲೆ ಆವರಣದಲ್ಲಿ ಇದೇ 1ನೇ ತಾರೀಕು ಫೆಬ್ರವರಿ ಮಧ್ಯಾಹ್ನ 3 ಗಂಟೆಗೆ ಹಿಂದೂ ಸಮಾಜೋತ್ಸವ, ಒಂದು ದೊಡ್ಡ ಮಟ್ಟದ ಸಮಾಜೋತ್ಸವ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಸಮಾಜೋತ್ಸವ ನಡೆಯುತ್ತೆ. ಬಂಗಾರಪೇಟೆ ತಾಲೂಕಿನ ಎಲ್ಲ ಹಿಂದೂ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ. ಈಗಾಗಲೇ ಒಂದು 3-4 ಸಭೆಗಳು ಕೂಡ ಆಗಿದೆ, ಪೂರ್ವಭಾವಿ ಸಭೆ. ನಿನ್ನೆಯಿಂದನೂ ಬಂಗಾರಪೇಟೆ ನಗರದ ವಿವಿಧ ಬೀದಿಗಳಲ್ಲಿ ಏನು ನಮ್ಮ ಧ್ವಜವನ್ನು ಕಟ್ಟಿ ಸಿಂಗಾರ ಮಾಡುವಂಥ ಕೆಲಸ ಈಗಾಗಲೇ ನಾವು ಶುರು ಮಾಡಿದ್ದೀವಿ. ಈ ಒಂದು ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಬಂಗಾರಪೇಟೆ ತಾಲೂಕಿನ ಎಲ್ಲ ಹಿಂದೂ ಬಂಧುಗಳು ಒಂದು ಕಡೆ ಬರಬೇಕು. 3 ಗಂಟೆಗೆ ಬಂದು ಸಮಾವೇಶವನ್ನು ಯಶಸ್ವಿ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ತಮಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತ ಒಂದು ಹಿಂದೂ ರಾಷ್ಟ್ರ. ಹಿಂದೂಗಳು ಸುಮಾರು ದೇವ್ರುಗಳನ್ನ ನಾವು ಪೂಜೆ ಮಾಡ್ತೀವಿ. ಆದರೆ ಎಲ್ಲರೂ ಒಂದು ಕಡೆ ಒಂದೇ ಭಾಗಕ್ಕೆ ಸೇರಬೇಕು ಅನ್ನೋದು ನಮ್ಮ ಸಂಘದ ಮತ್ತು ಹಿರಿಯರ ಅಪೇಕ್ಷೆ ಆಗಿರೋದ್ರಿಂದ ಇದರಲ್ಲಿ ಜಾತಿ ಭೇದ ಮರೆತು ಎಲ್ಲ ಹಿಂದೂಗಳು ಒಂದು ಕಡೆ ಸೇರಬೇಕು, ಆ ಸಮಾಜೋತ್ಸವನ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡ್ತಾ, ಏನು ನಾವು 3 ಗಂಟೆಗೆ ಏನು ಸಮಾಜೋತ್ಸವ ಅಂದ್ಕೊಂಡಿದ್ದೀವಿ, ಆ ಸಮಾಜೋತ್ಸವಕ್ಕೆ ಮಿಡ್ಲ್ ಸ್ಕೂಲ್ ಗ್ರೌಂಡಿಗೆ ಬರಬೇಕು. ಸ್ವಾಮೀಜಿಗಳು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ಸಂಘದ ಹಿರಿಯ ಪ್ರಮುಖರು ಬರ್ತಾ ಇದ್ದಾರೆ. ನಮ್ಮ ಏನು ಹಿಂದುತ್ವ ಹೆಂಗಿತ್ತು, ಅದು ಹಿನ್ನೆಲೆ ಏನು, ಮುಂದೆ ನಾವು ಹೆಂಗಿರ್ತೀವಿ, ಹೆಂಗಿರಬೇಕು ಅನ್ನೋದನ್ನು ಜನರಿಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಎಲ್ಲರೂ ಒಟ್ಟಾಗಿ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಮನವಿ ಮಾಡ್ಕೊಡ್ತೀವಿ. ನಿರೀಕ್ಷೆ 3,000 ರಿಂದ 5,000 ಅಂತ ನಮ್ಮದು ನಿರೀಕ್ಷೆ. ಯಾಕಂದರೆ ಅದೊಂದು ಶಾಲಾ ಆವರಣ, ಜಾಗ ಸ್ವಲ್ಪ ಚಿಕ್ಕದೇ ಇರೋದ್ರಿಂದ ನಮ್ಮದು 3,000 ರಿಂದ 5,000 ನಮ್ಮದು ನಿರೀಕ್ಷೆ ಇದೆ ಸರ್. ಒಟ್ಟಾರೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೂ ಸಮಾಜೋತ್ಸವ 3 ಕಡೆ ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿದ್ದೀವಿ. ಮೊದಲಿಗೆ ನಾವು ಬಂಗಾರಪೇಟೆ ನಗರದಲ್ಲಿ ಕಸ್ಬಾ ಏನು ಬರುತ್ತೆ 11 ಪಂಚಾಯತಿ ಮತ್ತು ನಗರಕ್ಕೆ ಸಂಬಂಧಪಟ್ಟಂಗೆ ಮಾಡ್ತೀವಿ. ನಂತರ ಬೂದಿಕೋಟೆ ಹೋಬಳಿದು ಒಂದು ಕಾರ್ಯಕ್ರಮ ಮಾಡ್ತೀವಿ, ಮತ್ತು ಕಾಮಸಮುದ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಎಲ್ಲರೂ ಅಷ್ಟೇ, ಇದರಲ್ಲಿ ಪಕ್ಷ ಭೇದ ಎಲ್ಲ ಮರಿಬೇಕು. ಇದರಲ್ಲಿ ರಾಜಕೀಯ ನಮ್ಗೆ ಏನೂ ಇಲ್ಲ. ಇದರಲ್ಲಿ ಯಾವ ಪಕ್ಷದವರು ಆಗಲಿ ಯಾರನ್ನ ಬರ್ಬೋದು, ಬಟ್ ಹಿಂದೂಗಳಾಗಿ ಬರಬೇಕು ಕಾರ್ಯಕ್ರಮಕ್ಕೆ. ಹಿಂದೂಗಳಾಗಿ ಬಂದು ಒಗ್ಗಟ್ಟಾಗಿ ನಾವು ಹಿಂದೂ ರಾಷ್ಟ್ರದಲ್ಲಿದ್ದೀವಿ, ಹಿಂದೂಗಳ ಒಟ್ಟಾಗಿದ್ದೀವಿ ಅಂತ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಅಂತ ಬಯಸ್ತೀವಿ ಸರ್. ಬರೋರಿಗೆ ಅರೇಂಜ್ಮೆಂಟ್ಸ್, ಪಾರ್ಕಿಂಗ್ ಅರೇಂಜ್ಮೆಂಟ್ಸ್, ಊಟ ವ್ಯವಸ್ಥೆಗಳು ಸರ್. ಬರೋರಿಗೆ ಪಾರ್ಕಿಂಗು ಈಗಾಗಲೇ ನಾವು ಕೊಡ್ತಿದ್ದೀವಿ. ಏನು ಪಾರ್ಕ್ ಇತ್ತು ಮೊದಲು, ಇವಾಗೇನು ಡೆಮಾಲಿಷನ್ ಆಗಿದೆಯೋ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಬರೋವಂಥವ್ರಿಗೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಊಟದ ವ್ಯವಸ್ಥೆ ಇವತ್ತು ಮಧ್ಯಾಹ್ನ ಒಂದು ಸಭೆ ಇದೆ, ಆ ಸಭೆನಲ್ಲಿ ನಾವು ನಿಶ್ಚಯ ಮಾಡ್ತೀವಿ ಎಷ್ಟು ಜನರು ಊಟ ಮಾಡಬೇಕು, ಏನು ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆಗಳು ನಾವು ಒಂದು ಪ್ಲಾನ್ ರೀತಿಯಲ್ಲೇ ಮಾಡ್ತೀವಿ ಸರ್. ಯಾರ್ಯಾರೆಲ್ಲ ಬರ್ತಾರೆ. ನಾವು ಇದರಲ್ಲಿ ರಾಜ್ಯ ಮಟ್ಟದ ಸಮಾಜೋತ್ಸವಕ್ಕೆ ಶ್ರೀ ಪಟ್ಟದ ತೇಜೋಶಿಂಗಲಿಂಗ ಶಿವಾಚಾರ್ಯ ಸ್ವಾಮಿಗಳು ಈ ಕಾರ್ಯಕ್ರಮನ ಉಪಸ್ಥಿತಿರ್ತಾರೆ ಮತ್ತು ಉದ್ಘಾಟನೆ ಮಾಡ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿಕಟಪೂರ್ವ ಕನ್ನಡ ಸಾಹಿತ್ಯ ಜಿಲ್ಲಾಧ್ಯಕ್ಷರಾದಂಥ ರಾಮ್ ಪ್ರಸಾದ್ ಅವರು ವಹಿಸಲಿದ್ದಾರೆ. ಮತ್ತು ಮುಖ್ಯ ಭಾಷಣಕಾರರಾಗಿ ಬೆಂಗಳೂರು ಮಹಾನಗರ ಪ್ರಚಾರ ಪ್ರಮುಖರು ನಮ್ಮ ಸಂಘದ ಯಾರು ಪ್ರಮೋದ್ ನವರತ್ನವರಿದ್ದಾರೆ, ಅವರು ಮಾಡ್ತಿದ್ದಾರೆ. ನಮ್ಮ ನಿವೃತ್ತ ಉಪಾಧ್ಯಾಯರು ಆದಂಥ ಹಿರಿಯರು ಆದಂಥ ಎಂ ನಾರಾಯಣ ಅವರು ಗೌರವ ಅಧ್ಯಕ್ಷರಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ಶ್ರೀಮತಿ ಕುಮುದಿನಿ ಅಂತ ಒಬ್ಬ ನಿವೃತ್ತ ಶಿಕ್ಷಕರು, ಯಾಕಂದರೆ ಇಲ್ಲಿ ಒಬ್ಬರು ಮಹಿಳೆಯರಿಗೂ ನಾವು ಕೊಡಬೇಕು, ಪ್ರಾತಿನಿಧ್ಯ ಕೊಡಬೇಕು ಅಂತ ಅವರು ಈ ಕಾರ್ಯಕ್ರಮ ಉಪಾಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಮತ್ತು ಇದನ್ನೆಲ್ಲ ಟೋಟಲ್ಲಾಗಿ ಗಮನಿಸ್ತಾ ಇರೋರು ಸಂಯೋಜಕರಾಗಿ ನಮ್ಮ ಖ್ಯಾತ ವಕೀಲರು ಆದಂಥ ನಮ್ಮ ಜಯಪ್ರಕಾಶ್ ಅವರು ನಿರ್ವಹಿಸ್ತಾ ಇದ್ದಾರೆ ಸರ್. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.